ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಶಕ್ತಿ ಮತ್ತು ತ್ಯಾಗದ ಒಂದು ಅದ್ಭುತ ಸಂಕೇತದ ಬಗ್ಗೆ ತಿಳಿಯೋಣ. ಅದೇ ವಜ್ರಾಯುಧ. ಇದರ ಹಿಂದಿರೋ ರೋಚಕ ಕಥೆಯನ್ನ ಕೇಳೋಕೆ ಸಿದ್ಧರಾಗಿ. ನೋಡಿ, ಇದು ನಮ್ಮ ಭಾರತದ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿ, ಪರಮವೀರ ಚಕ್ರ. ಆದ್ರೆ ಈ ಪದಕದ ಮೇಲೆ ಒಂದು ಚಿಹ್ನೆ ಇದೆಯಲ್ಲ, ಏನಿದು? ಇದರ ಅರ್ಥವಾದರೂ ಏನು? ಇದರ ಹಿಂದೆ ಒಂದು ದೊಡ್ಡ ರಹಸ್ಯವೇ ಇದೆ. ಬನ್ನಿ, ಆ ರಹಸ್ಯದ ಮೂಲ ಹುಡುಕೊಂಡು ನಮ್ಮ ಇವತ್ತಿನ ಪಯಣ ಶುರು ಮಾಡೋಣ. ಸರಿ, ಈ ಆಧುನಿಕ ಶೌರ್ಯದ ಸಂಕೇತದ ಹಿಂದಿನ ಕಥೆ ತಿಳ್ಕೋಬೇಕು ಅಂದ್ರೆ ನಾವು ಸುಮ್ಮನೆ ಹಾಗೆ ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು, ಒಂದು ಪೌರಾಣಿಕ ಕಾಲಕ್ಕೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಇಡೀ ಜಗತ್ತು ಒಂದು ದೊಡ್ಡ ಅಪಾಯದಲ್ಲಿ ಸಿಕ್ಕಾಕ್ಕೊಂಡಿದೆ. ಎಂಥ ಅಪಾಯ ಅಂದ್ರೆ ಸ್ವತಃ ದೇವತೆಗಳ ಕೈಲೂ ಏನೂ ಮಾಡಕ್ಕಾಗ್ತಿಲ್ಲ. ಎಲ್ಲೆಲ್ಲೂ ಬರೀ ಹಾಹಾಕಾರ, ಸಂಕಷ್ಟ. ಹಾಗಾದ್ರೆ ಈ ಎಲ್ಲಾ ಸಂಕಟಕ್ಕೆ ಕಾರಣ ಯಾರು? ವೃತ್ರಾಸುರ ಅಂತ ಒಬ್ಬ ರಾಕ್ಷಸ. ಈತ ಸಾಮಾನ್ಯ ರಾಕ್ಷಸನಲ್ಲ, ದೇವತೆಗಳನ್ನೇ ಸೋಲ್ಸ್ಬಿಟ್ಟಿದ್ದ. ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲಾ ನೀರನ್ನ ತಡೆಹಿಡಿದುಬಿಟ್ಟಿದ್ದ. ಯೋಚ್ನೆ ಮಾಡಿ, ನೀರೇ ಇಲ್ಲ ಅಂದ್ರೆ ಏನಾಗುತ್ತೆ? ಇಡೀ ಭೂಮಿ ಮೇಲೆ ಭೀಕರ ಬರಗಾಲ, ಜೀವರಾಶಿಗಳೆಲ್ಲ ನರಳಾಟ ಶುರು. ಸರಿ, ಯಾಕೆ ಆ ವೃತ್ರಾಸುರರನ್ನ ಸೋಲಿಸೋಕೆ ಆಗ್ತಿರ್ಲಿಲ್ಲ? ಯಾಕಂದ್ರೆ ಅವನಿಗೆ ಒಂದು ವಿಚಿತ್ರವಾದ ವರ ಸಿಕ್ಕಿತ್ತು. ಅವನನ್ನ ಲೋಹದಿಂದ, ಮರದಿಂದ ಅಥವಾ ಕಲ್ಲಿನಿಂದ ಮಾಡಿದ ಯಾವುದೇ ಆಯುಧದಿಂದ ಕೊಲ್ಲೋಕೆ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಒಣಗಿರೋ ವಸ್ತು, ಹಸಿರೋ ವಸ್ತು ಯಾವುದರಿಂದಲೂ ಅವನಿಗೆ ಸಾವಿರ್ಲಿಲ್ಲ. ಈಗ ಹೇಳಿ, ಅವನನ್ನ ಸೋಲ್ಸೋದು ಹೇಗೆ? ಪರಿಸ್ಥಿತಿ ಸಂಪೂರ್ಣ ಹತಾಶೆ, ಇಂಪಾಸಿಬಲ್ ಅನ್ನೋ ಹಾಗೆ. ದೇವತೆಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕೈಲಿರೋ ಅಸ್ತ್ರಗಳೆಲ್ಲ ವೇಸ್ಟ್ ಆಗೋಗಿದ್ವು. ಕೊನೆಗೆ ದೇವತೆಗಳ ರಾಜ ಇಂದ್ರ ಬೇರೆ ದಾರಿನೇ ಇಲ್ಲದೆ ಮಹಾವಿಷ್ಣುವಿನ ಹತ್ರ ಹೋದ. ಅವ್ರಿಗೆ ಒಂದು ಹೊಸ ರೀತಿಯ, ಈ ಹಿಂದೆ ಯಾರು ನೋಡಿದಂಥ ಒಂದು ಸ್ಪೆಷಲ್ ಅಸ್ತ್ರ ಬೇಕೇ ಬೇಕಿತ್ತು. ಆಗ ವಿಷ್ಣು ಒಂದು ಉಪಾಯ ಹೇಳ್ತಾರೆ. ಆ ಉಪಾಯದ ಕೇಂದ್ರಬಿಂದು ದಧೀಚಿ ಮಹರ್ಷಿಗಳು. ಯಾರಿವರು ದಧೀಚಿ ಮಹರ್ಷಿಗಳು? ಇವರು ಸಾಮಾನ್ಯ ಋಷಿಯಲ್ಲ, ಘೋರವಾದ ತಪಸ್ಸು ಮಾಡಿ ತಮ್ಮ ದೇಹದ ಮೂಳೆಗಳನ್ನೇ ವಜ್ರಕ್ಕಿಂತ ಗಟ್ಟಿ ಮಾಡಿಕೊಂಡಿದ್ದ ಮಹಾನ್ ತಪಸ್ವಿ. ಈಗ ನಾವು ಕಥೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇದು ಕೇವಲ ಒಂದು ಯುದ್ಧದ ಕಥೆ ಅಲ್ಲ, ಇದೊಂದು ಮಹಾತ್ಯಾಗದ ಕಥೆ. ಜಗತ್ತಿನ ಒಳಿತಿಗಾಗಿ ಒಬ್ಬ ವ್ಯಕ್ತಿ ಅಸಾಧ್ಯವಾದ ನಿರ್ಧಾರವನ್ನ ಹೇಗೆ ತಗೊಳ್ತಾರೆ ಅನ್ನೋದನ್ನು ನೋಡೋಣ. ಇಂದ್ರ ನೇರವಾಗಿ ದಧೀಚಿ ಮಹರ್ಷಿಗಳ ಹತ್ರ ಬರ್ತಾನೆ. ಪ್ರಪಂಚದ ಕಷ್ಟವನ್ನೆಲ್ಲ ಹೇಳ್ತಾನೆ. ವಿಷ್ಣು ಕೊಟ್ಟ ಸಲಹೆಯನ್ನು ತಿಳಿಸ್ತಾನೆ. ಮಹರ್ಷಿಗಳೇ, ನಿಮ್ಮ ಮೂಳೆಗಳಿಂದ ಮಾಡಿದ ಅಸ್ತ್ರದಿಂದ ಮಾತ್ರ ಆ ರಾಕ್ಷಸನನ್ನ ಕೊಲ್ಲೋಕ್ಕೆ ಸಾಧ್ಯ ಅಂತ ಬೇಡ್ಕೊಳ್ತಾನೆ. ಅದನ್ನ ಕೇಳಿ ದಧೀಚಿ ಋಷಿಗಳು ಏನು ಮಾಡಿದ್ರು ಗೊತ್ತಾ? ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಡೋಕೆ ಸಂತೋಷದಿಂದ ಒಪ್ಪಿಕೊಂಡ್ಬಿಟ್ರು. ಇದಕ್ಕಿಂತ ದೊಡ್ಡ ನಿಸ್ವಾರ್ಥತೆ ಇನ್ನೊಂದಿದೆಯಾ? ಅವರ ಆ ಮಹಾತ್ಯಾಗ, ಆ ಆತ್ಮಾರ್ಪಣೆ, ಅದು ವ್ಯರ್ಥ ಆಗ್ಲೇ ಇಲ್ಲ. ಅದರಿಂದಲೇ ಒಂದು ಅಗಾಧ ಶಕ್ತಿಯುಳ್ಳ ದೈವಿಕವಾದ ಅಸ್ತ್ರ ಹುಟ್ಟಿಕೊಂಡಿತು. ಆ ಅಸ್ತ್ರದ ಹೆಸರೇ ವಜ್ರಾಯುಧ. ನೋಡಿ, ವಜ್ರ ಅಂದ್ರೆ ಡೈಮಂಡ್ ಅಥವಾ ಸಿಡಿಲು, ಆಯುಧ ಅಂದ್ರೆ ವೆಪನ್. ಅಂದ್ರೆ ವಜ್ರದಷ್ಟು ಗಟ್ಟಿಯಾದ, ಸಿಡಿಲಿನಷ್ಟು ವಿನಾಶಕಾರಿಯಾದ ಆಯುಧ ಅಂತ. ಈ ವಜ್ರಾಯುಧವನ್ನ ತಯಾರಿಸಿದ್ದು ದೇವಶಿಲ್ಪಿ ವಿಶ್ವಕರ್ಮ. ಎಲ್ಲಿಂದ? ದಧೀಚಿ ಮಹರ್ಷಿಗಳ ಬೆನ್ನೆಲುಬಿನಿಂದ. ಅದಕ್ಕೆ 4 ಚೂಪಾದ ಮೊನೆಗಳಿದ್ವು. ಅದನ್ನ ಬಳಸಿದಾಗ ಆಕಾಶದಲ್ಲಿ ಗುಡುಗು, ಸಿಡಿಲು, ಮಿಂಚು ಭಯಂಕರವಾಗಿರ್ತಿತ್ತು. ಅದು ಅಜೇಯ, ಅಂದ್ರೆ ಯಾರಿಂದಲೂ ಸೋಲಿಸಲಾಗದ, ಯಾರಿಂದಲೂ ಮುರಿಯಲಾಗದಂತಹ ಅಸ್ತ್ರವಾಗಿತ್ತು. ಆ ದೈವಿಕ ಅಸ್ತ್ರವನ್ನ ಕೈಯಲ್ಲಿ ಹಿಡಿದ ಇಂದ್ರ ಕೊನೆಗೂ ವೃತ್ರಾಸುರನನ್ನ ಸಂಹಾರ ಮಾಡ್ದ. ಅವನು ಸತ್ತ ತಕ್ಷಣ ಜಗತ್ತಿಗೆ ಮತ್ತೆ ನೀರು ಬಂತು, ಬರಗಾಲ ಮುಗಿತು. ನೋಡಿ, ಒಂದು ಮಹಾತ್ಯಾಗ ಇಡೀ ಜಗತ್ತನ್ನೇ ಉಳಿಸಿತು. ಸರಿ, ಈ ಪೌರಾಣಿಕ ಕಥೆಯಿಂದ ಈಗ ನಾವು ವರ್ತಮಾನಕ್ಕೆ ವಾಪಸ್ ಬರೋಣ. ನಾವು ಮೊದಲು ಒಂದು ಪ್ರಶ್ನೆ ಕೇಳಿದ್ವಲ್ಲ, ಪರಮವೀರ ಚಕ್ರದ ಮೇಲಿರೋ ಚಿಹ್ನೆ ಯಾವುದು ಅಂತ? ಈಗ ಅದಕ್ಕೆ ಉತ್ತರ ಹುಡುಕೋ ಸಮಯ ಬಂದಿದೆ. ಇಲ್ಲಿ ನೋಡಿ, ಎಂಥ ಅದ್ಭುತವಾದ ಹೋಲಿಕೆ ಇದೆ. ದಧೀಚಿ ಮಹರ್ಷಿಗಳು ಇಡೀ ಲೋಕದ ಒಳಿತಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಅಲ್ವಾ? ಅದೇ ರೀತಿ ಒಬ್ಬ ಸೈನಿಕ ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡ್ತಾನೆ. ಇವೆರಡೂ ತ್ಯಾಗದ ಅತ್ಯುನ್ನತ ರೂಪಗಳು. ಸೊ ಈಗ ಆ ರಹಸ್ಯ ಬಯಲಾಗಿದೆ. ಪರಮವೀರ ಚಕ್ರ ಪದಕದ ಮೇಲಿರುವ ಆ ಚಿಹ್ನೆ ಬೇರೆ ಯಾವುದೂ ಅಲ್ಲ. ಅದು ದಧೀಚಿ ಮಹರ್ಷಿಗಳ ತ್ಯಾಗದ ಪ್ರತೀಕವಾದ ವಜ್ರಾಯುಧ. ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟ ವೀರಯೋಧರ ನಿಸ್ವಾರ್ಥ ಸೇವೆಗೆ ಗೌರವ ಕೊಡೋಕೆ ಈ ಚಿಹ್ನೆನೇ ಆರಿಸ್ಕೊಂಡಿದ್ದಾರೆ.
ಹಾಗಾಗಿ ವಜ್ರಾಯುಧ ಅಂದ್ರೆ ಕೇವಲ ಒಂದು ಅಸ್ತ್ರ ಅಲ್ಲ, ಅದು ತ್ಯಾಗದಿಂದ ಗಳಿಸಿದ ಶಕ್ತಿಯ ಸಂಕೇತ. ಈ ಒಂದು ಆಳವಾದ ಅರ್ಥ ಒಬ್ಬ ಸೈನಿಕನ ಬಲಿದಾನ ಎಷ್ಟು ಶ್ರೇಷ್ಠ ಅನ್ನೋದನ್ನ ನಮ್ಗೆ ಸದಾಕಾಲ ನೆನಪಿಸುತ್ತೆ.